ಒಬ್ಬ ಮುಸ್ಲಿಂ ಮಹಿಳೆಯ ಒಂದು ಸಾವಿಗೆ ನ್ಯಾಯ ಸಿಗಬೇಕು ಎಂಬಂತಹ ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಹೋರಾಟಗಾರರನ್ನ ರಾಷ್ಟ್ರೀಯ ಚಾಲಕರ ವೇದಿಕೆಯ ಅಧ್ಯಕ್ಷರಂತಹ ಗಂಚಿ ಸದಾನಂದ ಸ್ವಾಮಿ ಅವರು ಬಂದಿದ್ದಾರೆ. ಹಾಗೆ ಕರ್ನಾಟಕ ಚಾಲಕರ ವೇದಿಕೆ ರಾಷ್ಟ್ರೀಯ ಒಕ್ಕೂಟದ ರಾಷ್ಟ್ರೀಯ ಅಧ್ಯಕ್ಷರಂತಹ ನಮ್ಮ ನಾರಾಯಣ ಸ್ವಾಮಿ ಅವರು ಬಂದಿದ್ದಾರೆ. ಈಗ ನೇರವಾಗಿ ಆಸ್ಪತ್ರೆಗಳ ಒಂದು ವ್ಯವಸ್ಥೆಯ ವಿರುದ್ಧ ಇವತ್ತು ನಮ್ಮ ನಾರಾಯಣ ಸ್ವಾಮಿ ಅವರು ನೇರವಾಗಿ ಮಾತಾಡಲಿದ್ದಾರೆ. ಅವರಿಗೆ ಮೈಕ್ ಅನ್ನು ಕೊಡ್ತೇವೆ. ಸ್ವಾಭಿಮಾನಿ ವೇದಿಕೆಯ ಎಲ್ಲ ಪದಾಧಿಕಾರಿಗಳೇ ಹಾಗೂ ನಮ್ಮ ಎಲ್ಲ ಹೋರಾಟಗಾರ ಸ್ನೇಹಿತರು ಗಣೇಶ ಸದಾನಂದ ಸ್ವಾಮಿ ಅವರು, ಪಂಚನ ನಟರಾಜರವರು, ಮತ್ತೆ ನಮ್ಮ ಗೌಡ್ರು ಎಲ್ಲ ಪುಟ್ಟೇಗೌಡರು ಎಲ್ಲರೂ ಜೊತೆಲಿದ್ದೀವಿ. ಇವತ್ತು ನಿಮ್ಗೆಲ್ಲ ಗೊತ್ತಾಗಿದೆ, ಇವತ್ತು ಏನು ಹಾಸ್ಪಿಟ್ಲು ಅಂತಂದ್ರೆ ನಿಜವಾಗ್ಲೂ ಸರಿಯಾದ ಚಿಕಿತ್ಸೆ ಸಿಗ್ತಾ ಇಲ್ಲ. ಯಾಕಂದ್ರೆ ಫುಲ್ ಕಮರ್ಷಿಯಲ್ ಆಗಿದೆ. ಯಾಕೆ ಕಮರ್ಷಿಯಲ್ ಆಗಿದೆ ಅಂತಂದ್ರೆ ಇವತ್ತೆಲ್ಲ ದುಡ್ಡನ್ನು ಕೊಟ್ಟೆ ಡಾಕ್ಟರ್ಗಳು ಆಗ್ತಾ ಇರ್ತಕ್ಕಂಥದ್ದು, ಏನು ಓದಿ ಆಗಿಲ್ಲ. ಇದು ನಾವತ್ತು ತಿಳ್ಕೊಬೇಕು. ಈಗ ನಾವೆಲ್ಲ ನೋಡ್ತಾ ಇರ್ತೀವಲ್ಲ, ಒಂದು ಮೆಡಿಕಲ್ ಸೀಟ್ ಬೇಕಂದ್ರೆ 2.5 ಕೋಟಿ 3 ಕೋಟಿ, ಒಬ್ಬ MD ಮಾಡ್ಬೇಕಾದ್ರೆ 6.5 ಕೋಟಿ ಮಾಡಿ ಬಂದಿರ್ತಾನೆ. ಅವನೇನ್ ಮಾಡ್ತಾನೆ? ಯಾರಿಗೂ ನ್ಯಾಯ ಕೊಡೋದಿಲ್ಲ. ಯಾವುದೋ ಒಂದು ಕಾಯಿಲೆ ಇದ್ರೆ ಮತ್ತೆ ಅದು ಆ ಕಾಯಿಲೆಗಳನ್ನ ಏನು ಅದು ಉಲ್ಬಣ ಆಗೋದೇ ಇಲ್ಲ, ಇವರೇ ಉಲ್ಬಣವನ್ನ ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ. ಇವತ್ತು ನಮ್ಮ ಏನು ಸೋದರಿ ತಬ್ಜಂಬ್ರವರೆಗೂ ಇದೇ ಆಗಿರ್ತಕ್ಕಂಥದ್ದು. ತಮಗೆ ಮತ್ತೊಂದು ಮಗು ಬೇಕು ಅಂತ ಗಂಡ ಹೆಂಡತಿ ಇರೋದಂತ ಸಂದರ್ಭದಲ್ಲಿ ಹಾಸ್ಪಿಟಲ್ನವರು ಆಪರೇಷನ್ ಆಗಿದ್ರು ಸಹ ಇಲ್ಲ, ನಾ ಮತ್ತೊಂದು ಆಪರೇಷನ್ ಮಾಡಿ ಮಗು ಆಗೋಗೆ ಮಾಡ್ತೀವಿ ಅಂತೇಳಿ ಆಕೆಯ ಸಾವಿಗೆ ಕಾರಣೀಕರ್ತರಾಗಿದ್ದಾರೆ. ಅವ್ರ ವಿರುದ್ಧ ನನ್ನ ನಟರಾಜ್ ಅವ್ರಿಗೆ ಹೇಳೋದು, ವೇದಿಕೆಗಳ ಮೇಲೆ ಮಾತಾಡೋದು ಬೇಡ. ಯಾವ ಹಾಸ್ಪಿಟ್ಲ್ ಗುರುತಿಸಿ ನಾನು ಗಣೇಶ ಸದಾನಂದ ಸ್ವಾಮಿ ಅವರು ಬರ್ತೀವಿ. ನಿಮ್ಗೆಲ್ಲ ಗೊತ್ತೇ ಇದೆ, ಲಕ್ಷಾಂತರ ಜನ ನುಗ್ಗಿ ಬುದ್ಧಿ ಕಲಿಸೋ ಅಂತ ಕೆಲಸವನ್ನ ಮಾಡೋಣ. ಈಗ ಏನಾಗಿದೆ, ನಮ್ಮ ಸರ್ಕಾರಗಳು ಅವ್ರಿಗೊಂದು ಪವರ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಏನು ಹಾಸ್ಪಿಟ್ಲ್ ಮುಟ್ಟಿದ್ರೆ ಬೈದ್ರೆ ಇಷ್ಟು ವರ್ಷ ಜೈಲು ಅದು ಇದು ಅಂತ. ನಮ್ಗಿದಾವುದು ಹೆದರಿಕೆ ಬೆದರಿಕೆ ಸರ್ಕಾರಕ್ಕೆ ಇನ್ನೊಬ್ಬರಿಗೆ ಎದುರೆ ಅಭ್ಯಾಸನೂ ಇಲ್ಲ. ಯಾವ ಜೈಲಾದ್ರೂ ಸರಿ, ಯಾವ ಇದಾದ್ರೂ ಸರಿ. ಯಾಕಂದ್ರೆ ನಮ್ಮ ಹೆಣ್ಮಗಳು ಸಾವಿಗೆ ಈಡಾಗಿರೋದು. ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಸರ್ಕಾರದಲ್ಲಿ ಆದೇಶವನ್ನು ಹೊರಡಿಸಿರ್ತಕ್ಕ ಅಧಿಕಾರಿಗಳಿಗೆ ಯಾಕೆಂತಂದ್ರೆ ಕಾನೂನಿನ ಹೆಂಗೇನು ತರೋದಲ್ಲ. ನಾವೇನು ಹೊಡೆದಾಟಕ್ಕೆ ಬಡದಾಟಕ್ಕೆ ಹೋಗ್ತಾ ಇಲ್ಲ. ಆ ತಬ್ಜನ್ ಏನು ಇದ್ದಾರೆ ಅವರ ಒಂದು ಕುಟುಂಬಕ್ಕೆ ನ್ಯಾಯವನ್ನು ದೊರಕಿಸಿಕೊಡೋ ನಿಟ್ಟಿನಲ್ಲಿ ನಾವು ಹೋರಾಟವನ್ನ ಮಾಡಬೇಕಾಗ್ತದೆ. ನಾವು ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆಯಲ್ಲಿ ಇವತ್ತೇನು ಪಣ ತೊಟ್ಟು ಇಲ್ಲೊಂದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರೆ ಹೋರಾಟವನ್ನ ಇದೆಲ್ಲಿಗೆ ಸೀಮಿತ ಮಾಡ್ಕೊಂಬೇಡಿ. ನಮ್ಗೆ ಹೇಳ್ತಾರೆ ಹೋರಾಟ ಮಾಡಬೇಕಂದ್ರೆ ಫ್ರೀಡಂ ಪಾರ್ಕ್ ಹೋಗಿ ಅಂತ. ನಮ್ಮ ಸ್ನೇಹಿತರೆ ಗಣೇಶ ಸದಾನಂದ ಸ್ವಾಮಿ ಫ್ರೀಡಂ ಪಾರ್ಕ್ನ ಅಧ್ಯಕ್ಷರು. ನಾನು ಯಾವತ್ತೂ ಫ್ರೀಡಂ ಪಾರ್ಕ್ ಬರೋದೇ ಇಲ್ಲ. ಎಲ್ಲಿ ಅನ್ಯಾಯ ಆಗಿರ್ತದೆ ಅಲ್ಲೇ ಹೋರಾಟ ಮಾಡೋದು. ಇವತ್ತಾಗಲೇ ನನ್ನ ಮೇಲೆ ಸದಾನಂದ ಸ್ವಾಮಿ ಅವ್ರ ಮೇಲೆ ಸುಮಾರು ಕೇಸ್ಗಳಿದೆ. ನನ್ನ ಮೇಲೆ ಒಂದು 71 ಕೇಸ್ ಇದೆ, ಅವ್ರ ಮೇಲೆ ಒಂದು 50-60 ಕೇಸ್ ಇದೆ. ಯಾಕೆಂದ್ರೆ ಅಲ್ಲೇ ಹೋರಾಟವನ್ನು ಮಾಡೋದು. ನಮ್ಗೆಲ್ಲ ಅನ್ಯಾಯ ಇರ್ತದೆ. ಅಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಹಾಸ್ಪಿಟ್ಲ್ ಇರಲಿಲ್ಲ. ಫ್ರೀಡಂ ಪಾರ್ಕ್ಗೆ ನಾವು ಬಂದು ಅಡ್ಮಿಂಟ್ ಮಾಡಿರ್ಲಿಲ್ಲ. ಫ್ರೀಡಂ ಪಾರ್ಕ್ ಅಧ್ಯಕ್ಷ ಇಲ್ಲೇ ಇದ್ದಾರೆ, ಅವರೇ ನಮ್ಗೆ ಹೇಳಿಲ್ಲ ಬಂದು ನಮ್ಗೆ ಅಡ್ಮಿಂಟ್ ಮಾಡಿ ನಾನು ಮಾಡ್ಕೊಡ್ತೀನಿ ಅಂತ. ನಾವೇ ಫ್ರೀಡಂ ಪಾರ್ಕ್ ಹೋರಾಟವನ್ನು ಮಾಡಬೇಕು. ಈ ಒಂದು ಯಾಕೆಂದ್ರೆ ದೊಡ್ಡ ಮಟ್ಟದ ಹೋರಾಟ ಮಾಡ್ಬೇಕಾದ್ರೆ ನಮ್ಗೆ ಸ್ಥಳಾವಕಾಶ ಇಲ್ಲ. ಈ ಫ್ರೀಡಂ ಪಾರ್ಕ್ ಅನ್ನು ಇವತ್ತಿದು ಒಳಗಿದೆ ಅಂದ್ರೆ ಅದಕ್ಕೆ ಕಾರಣೀಭೂತರು ನಮ್ಮ ಸದಾನಂದ ಸ್ವಾಮಿ ಅವರು ನಮ್ಮನ್ನೆಲ್ಲ ಸೇರಿಸಿಕೊಂಡು ಎಷ್ಟು ಜಾಗವನ್ನ ಮುಂದೆ ಇರ್ತಕ್ಕಂಥ ಹಿಂದೆ ಇರ್ತಕ್ಕಂಥ ಜಾಗವನ್ನು ಹೋರಾಟಕ್ಕೆ ಉಳಿಸಿರ್ತಕ್ಕಂಥವ್ರು ನನ್ನ ಸ್ನೇಹಿತರೆ. ನಾನು ತುಂಬಾ ಖುಷಿಯಿಂದ ಹೇಳ್ತೀನಿ, ಹೆಮ್ಮೆ ಇದು. ಯಾಕೆಂದ್ರೆ ಹೋರಾಟದಲ್ಲಿ ನಾವು ಭಾಗಿಯಾಗಿದ್ವಿ. ಸತತವಾಗಿ ನಿಂತು ಹೋರಾಟವನ್ನ ಮಾಡಿ ಈ ಫ್ರೀಡಂ ಪಾರ್ಕ್ ಅನ್ನ ಉಳಿಸ್ಕೊಟ್ಟಿದ್ದಾರೆ. ಈ ಫ್ರಂಟ್ ಮತ್ತೆ ಬ್ಯಾಕ್ ಎಲ್ಲ ಉಳಿಸ್ಕೊಟ್ಟಿದ್ದಾರೆ. ಇವತ್ತು ಫ್ರೀಡಂ ಪಾರ್ಕ್ ಬರ್ತಿರಲ್ಲ, ಅಲ್ಲೆಲ್ಲ ಯಲಹಂಕ ಕಡೆ ಕೊಡೋದಕ್ಕೆ ಸಜ್ಜಾಗಿದ್ರು. ಆಯ್ತಾ, ಸುಮ್ಮನೆ ಹೇಳ್ತಾರೆ ಫ್ರೀಡಂ ಪಾರ್ಕ್ ಹೋಗಿ ನಾವೇ ಪರ್ಮಿಷನ್ ಬೇಕು ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಬೇಕು, ನಿಮಗೆ ಕೇಸ್ ಹಾಕ್ತೀನಿ ಅಂತ. ತುರ್ಜಾಮರೇನ್ ಫ್ರೀಡಂ ಪಾರ್ಕ್ ಅಲ್ಲಿ ಸತ್ತಿಲ್ಲ, ಹಾಸ್ಪಿಟಲ್ ಅಲ್ಲಿ ಸತ್ತಿರ್ತಕ್ಕಂಥದ್ದು. ಇದೊಂದು ಕೊಲೆ. ಏಕೆಂತಂದ್ರೆ ಸುಸಜ್ಜಿತವಾದ ಒಂದು ಮಾಡ್ರೆ ಇದು. ಏಕೆಂದ್ರೆ ಡಾಕ್ಟರ್ಗಳು ಹೇಳ್ತಾರಲ್ಲ, ಇಲ್ಲ ನಾವು ಪ್ರಯತ್ನ ಪಟ್ವಿ, ದೈವ ಅನುಗ್ರಹ ಇರಲಿಲ್ಲ, ಸತ್ತೋಗ್ಬಿಟ್ರು ಅಂತ. ಅವತ್ತು ತಗ್ಗಿಸ್ಕೊಬೇಕಾದ್ರೆ ನಾವಿದ್ದೀವಿ, ಉಳಿಸ್ಕೊಡ್ತೀವಿ, ನಿಮ್ ಸಂಸಾರಕ್ಕೆ ನಾವು ಒಂದ್ ಮಗುವನ್ನ ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿರ್ತಾರೆ. ಸತ್ತ ಮೇಲೆ ನಾವೇನು ಮಾಡಕ್ಕಾಗೋದಿಲ್ಲ. ಏನ್ ಮಾಡೋದು?
ನಾವು ಸಂಪೂರ್ಣ ಪ್ರಯತ್ನವನ್ನು ಪಟ್ಟುವಂತ ಬೇಕಾದ್ರೆ ಹಣನೇ 3 ದಿನ ಇಟ್ಕೊಂಡು ವಸೂಲಿಯನ್ನು ಮಾಡುವಂತ ಸಂಸ್ಕೃತಿಯನ್ನು ಇವತ್ತೆಲ್ಲ ಹಾಸ್ಪಿಟ್ಲ್ಗಳು ಇದಾವೆ. ಯಾಕೆಂದ್ರೆ ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನು ಹಾಕಿರ್ತಾರೆ. ನಾನು ಈಗಾಗಲೇ ಹೇಳಿದ್ರೆ ಒಬ್ಬ ಮೆಡಿಕಲ್ MD ಆಗ್ಬೇಕಾದ್ರೆ, ಯಾಕಂದ್ರೆ ನಾವೇ ಹೋಗಿದ್ದೀವಿ ನಮ್ಮ ಮಕ್ಕಳನ್ನೇ ಡಾಕ್ಟರ್ ಮಾಡಬೇಕು ಅಂತ, ದುಡ್ಡು ಕೊಡೋಕ್ ಆಗಿಲ್ಲ ಅಂತಲ್ಲ, ದುಡ್ಡು ಕೊಟ್ಟು ಮತ್ತೆ ನನ್ನ ಮಗನ ಈ ದೇಶಕ್ಕೆ ರಾಜ್ಯಕ್ಕೆ ಕಳ್ಳನಾಗಿ ಬಿಡೋದ್ ಬೇಡ ಅಂದ್ಬಿಟ್ಟು ನಾನು ವಾಪಸ್ ಬಂದಿದ್ದೀನಿ. ಯಾಕಂದ್ರೆ ಇದು ನನ್ನ ಸ್ವಂತ ಅನುಭವ. ಈಗಾಗಲೇ 6 ತಿಂಗಳ ಹಿಂದೆ ನಾನು ಮೆಡಿಕಲ್ ಸೀಟ್ಗೆ ಹೋಗಿರ್ತಕ್ಕಂಥದ್ದು. ದೊಡ್ಡ ಆಸ್ಪತ್ರೆಗಳು 2.5 ಕೋಟಿ ದುಡ್ಡನ್ನು ಕೊಡಬೇಕು. MD ಮಾಡಬೇಕಾದ್ರೆ 6.5 ಕೋಟಿ ದುಡ್ಡು ಖರ್ಚಾಗ್ತದೆ. 6.5 ಕೋಟಿ ದುಡ್ಡು ಖರ್ಚಾದ್ಮೇಲೆ ಅವ್ನು ಬಂದು ಸುಮ್ಮನೆ ಕುತ್ಕೊಂತಾನೆ. ಇದೆಲ್ಲ ನೀವು ನೋಡಿರ್ತೀರಿ, ಪೊಲೀಸರು ಎಲ್ಲ ದುಡ್ಡು ಕೊಟ್ಟು ಬಂದಿರ್ತಾರೆ ಪಾಪ, 1 ಕೋಟಿ 2 ಕೋಟಿ ಕೊಟ್ಟು ಬಂದಿರ್ತಾರೆ. ಅದನ್ನ ವಸೂಲಿ ಮಾಡಬೇಕು. ಯಾರ ಹತ್ರ ವಸೂಲಿ ಮಾಡ್ತಾರೆ? ನಮ್ಮ ಹತ್ರ. ನಾವೇನೋ ಪೊಲೀಸರು ಸರಿ ಇಲ್ಲ, ನ್ಯಾಯ ಕೊಡೋದಿಲ್ಲ ಅಂತ. ಈ ಸಮಾಜ ಹೇಗಾಗಿದೆ, ಪ್ರತಿಯೊಂದು ಸೀಟ್ಗೂ ಪ್ರತಿಯೊಂದಕ್ಕೂ ದುಡ್ಡು ಕೊಟ್ಟು ಬಂದಿರ್ತಾರೆ. ದುಡ್ಡು ಕೊಟ್ಟು ಬಂದ್ಮೇಲೆ ಅವರು ವಸೂಲಿಯನ್ನ ಮಾಡ್ತಾರೆ. ಇದು ವಸೂಲಿ ಗಿರಾಕಿಗಳ ಕೆಲಸನೇ ಇದು. ಯಾಕೆಂತಂದ್ರೆ ವಸೂಲಿ ಮಾಡಕ್ ಹೋಗಿ ಆಕೆ ಪ್ರಾಣವನ್ನ ಕಳೆದಿರ್ತಕ್ಕಂಥದ್ದು. ಅವ್ರಿಗೆ ಅವ್ರ ಮನೆಯವರು ಹೋದ್ರೆ ಗೊತ್ತಾಗ್ತದೆ. ಯಾಕಂದ್ರೆ ಪ್ರತಿಯೊಬ್ಬರು ನೋವಾಗೋದು ನಮ್ಮ ಜೊತೆಲಿ ಇರ್ತಕ್ಕಂಥವ್ರು, ನಮ್ಮ ಮನೆಯವ್ರಿಗೆ ಆದಾಗ ನಮ್ಗೆ ನೋವು, ಕಣ್ಣಲ್ಲಿ ನೀರು ಬರ್ತಕ್ಕಂಥದ್ದು. ಇದಕ್ಕೆ ನಾನು ನನ್ನ ಸ್ನೇಹಿತರು ಸದಾನಂದ ನಮ್ಮ ಸ್ನೇಹಿತರು ನಟರಾಜ್ ಅವರು ಮತ್ತು ನಮ್ಮ ಪ್ರತಿಯೊಬ್ಬರು ನಾವೆಲ್ಲ ಹೋಗ್ತಾ ಇದ್ದವ್ರನ್ನ ಕರ್ಕೊಂಡ್ಬಂದ್ರು. ನಾವು ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೀವಿ. ನಾವು ನಿಮ್ ಜೊತೆ ನಿಂತ್ಕೊಂತೀವಿ. ಯಾವ ಹಾಸ್ಪಿಟ್ಲ್ ಇದೆ ಆ ಹಾಸ್ಪಿಟ್ಲಿಗೆ ಮುತ್ತಿಗೆ ಹಾಕೋಣ, ಏನ್ ತೊಂದರೆ ಇಲ್ಲ. ನಾವು ಕೇಳಕ್ ಹೋಗ್ತಾ ಇರೋದು ಏನ್ ನ್ಯಾಯ ನಿಮ್ಗೆ ಗೊತ್ತಿರ್ಬೋದು. ಅಂಬೇಡ್ಕರ್ ಹಾಸ್ಪಿಟ್ಲಲ್ಲೂ ಇದೊಂದು 5-6 ತಿಂಗಳ ಮುಂಚೆ ಇದೇ ತರ ಆಗಿತ್ತು. ನಾನು ನ್ಯಾಯವನ್ನು ಕೊಡ್ಸಿದ್ನಿ. ಇದಕ್ಕೆ ಹೇಳೋದ್ ಬೇಡ, ಅವ್ರ ಸಂಸಾರಕ್ಕೆ ಎಷ್ಟು ಬೇಕೋ ಅಷ್ಟು ನ್ಯಾಯವನ್ನ ಒದಗಿಸ್ಕೊಡುವಂತ ಕೆಲಸ ಮಾಡಿದೆ. ಯಾಕಂದ್ರೆ ಆ ಹುಡುಗ ನಮ್ಮ ಸಂಘಟನೆಯಲ್ಲಿ ಒಬ್ಬ ಪದಾಧಿಕಾರಿಯಾಗಿದ್ದ. ಬಿಟ್ಟಿಲ್ಲ, ಯಾರು ಹೇಳಿದ್ರು ಬಿಟ್ಟಿಲ್ಲ. ನೈಟ್ ಎಲ್ಲ ಕುತ್ಕೊಂಡು ಒಂದು 500-600 ಜನ ಕೂತು ಅಲ್ಲಿ ನಾವು ಅಲ್ಲಿನ ಲೋಕಲ್ ಇನ್ಸ್ಪೆಕ್ಟರ್ ಹೇಳಿದ್ರೆ ಕೇಸ್ ಹಾಕ್ತಾರಂತ, ಹಾಕಿ ಕೇಸ್ ಹಾಕ್ಸ್ಕೊಂಡಂತೆ ಸಂಘಟನೆ ಕಟ್ಕೊಂಡಿರೋದು. ಕೇಸ್ ಹಾಕ್ಸ್ಕೊಂಡಿಲ್ಲ ಅಂದ್ರೆ ಆ ಸಂಘಟನೆಗೆ ಬೆಲೆ ಇರೋದಿಲ್ಲ. ಕೇಸ್ಗೆ ಬೇರೆಯವರು ಎದುರ್ಬೋದು, ನಾವು ಎದುರೋದಿಲ್ಲ. ದಯವಿಟ್ಟು ಏನು ನವಕರ್ನಾಟಕ ಸ್ವಾಭಿಮಾನ ವೇದಿಕೆ ಇವತ್ತು ಒಂದು ಉತ್ತಮವಾದ ಕೆಲಸವನ್ನ ಮಾಡ್ತಾ ಇದ್ರ. ದೊಡ್ಡ ದೊಡ್ಡ ಇವ್ರನ್ನ ಹೋರಾಟಗಾರರನ್ನ ಇವತ್ತು ಕರೆಸಿದ್ರ. ನಾವು ಸಹ ನಾನು ಇವತ್ತು ಹೇಳ್ತಾ ಇದ್ದೀನಿ, ನೀವು ಯಾವತ್ತು ಹೋರಾಟಕ್ಕೆ ಹೋಗ್ತೀರಿ ಅವತ್ತಿನ ದಿನ ನಾನು ನನ್ನ ಸ್ನೇಹಿತ ಸದಾನಂದ ಸ್ವಾಮಿ ಅವರು ನಿಮ್ಮ ಹೋರಾಟದಲ್ಲಿ ಭಾಗಿಯಾಗ್ತೀವಿ, ನಿಮ್ ಜೊತೆ ನಿಲ್ತೀವಿ. ನ್ಯಾಯವನ್ನು ಕೊಡಿಸೋ ನಿಟ್ಟಿನಲ್ಲಿ ಕೆಲಸವನ್ನ ಮಾಡೋಣ. ಇಂಥ ತಬ್ಜನ್ ಬೇರೆ ಅವ್ರ ಯಜಮಾನ್ರು ಇಲ್ಲೇ ಇದ್ದಾರೆ, ದೊಡ್ಡ ಮಟ್ಟಕ್ಕೆ ನ್ಯಾಯ ಕೊಡಿಸ್ತಾರೆ ಅಂತ ಅಂದ್ಬಿಟ್ಟು ಏನು ಇದು ಮಾಡ್ಕೊಳ್ಳೋದು ಬೇಡ. ನಮ್ಮ ಕೈಯಲ್ಲಿ ಶಕ್ತಿ ಎಷ್ಟಿದೆ ಆ ಲೆವೆಲ್ಗೆ ನಾವು ನ್ಯಾಯವನ್ನು ಕೊಡಿಸುವಂತ ಕೆಲಸಗಳನ್ನ ಮಾಡ್ತೀವಿ. ನನಗೆ ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಜೈ ಕರ್ನಾಟಕ. ತುಂಬಾ ಧನ್ಯವಾದಗಳನ್ನ. ಯಾಕಂದ್ರೆ ಸೋಮವಾರ ಹಾಸ್ಪಿಟ್ಲ್ ಅವರು ಹೋಗಿ ನಮ್ಮ ಕುಟ್ಕೊಂಡು ಬಂದಿದ್ದಾರೆ, ಗಲಾಟೆ ಮಾಡಿದ್ದಾರೆ, ಡ್ಯಾಮೇಜ್ ಮಾಡಿದ್ದಾರೆ ಅಂತ ರಾಜ್ಯಾಧ್ಯಕ್ಷರು ಮತ್ತೆ ನಾವು ಉಪಾಧ್ಯಕ್ಷರು ಮತ್ತೆ ಇನ್ನೊಬ್ಬರ ಮೇಲೆ ನಮ್ಮ FIR ಮಾಡಿದ್ದಾರೆ. FIR ಮಾಡಿ ಇದುವರೆಗೂ ಅವರು ಚಾರ್ಜ್ ಶೀಟ್ ಹಾಕಿಲ್ಲ. ಕೇಳಿರೋ ಹೊತ್ತಿಗೆ ಅವ್ರು ಆಗ್ತಾ ಇಲ್ಲ. ಈ 7th ಹಾಸ್ಪಿಟಲ್ ಅಂತ ಹೇಳ್ಕೊಂಡು ತುಂಬಾ ಒಬ್ಬರೆಲ್ಲ 35ರಿಂದ 40 ಮಂದಿ ಸಾವಾಗಿದೆ. ಅಲ್ಲಿರ್ತಕ್ಕಂಥ ಡಾಕ್ಟರ್ಗಳೆಲ್ಲ ಹೊರ ರಾಜ್ಯದವರು, ಕನ್ನಡ ಗೊತ್ತಿಲ್ಲ, ಏನಿಲ್ಲ. ಕನ್ನಡದವ್ರಿಗೆ ಅನ್ಯಾಯ ಆಗ್ತಿದೆ. ಅವ್ರೇನಾರ ಮಾತಾಡ್ಲಿಕ್ಕೆ ಹೋದ್ರೆ ಧಮಕಿ ಹಾಕ್ತಾರೆ, ಕೆಲಸದಿಂದ ತೆಗೆದಾಕ್ತಾರೆ, ಅಮಾಯಕರನ್ನ ಸಂಬಳಗಳು ಕೊಡ್ತಾ ಇಲ್ಲ, ಲೂಟಿ ಹೊಡ್ಕೊಂಡು ಸುಮಾರು ಈ ತರ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದರಿಂದ ದಯವಿಟ್ಟು ನಮಗೆ ಬೇಕಾದಂತ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬೊಬ್ಬರು ಶಿಕ್ಷೆ ಆಗಬೇಕು, ಹಾಸ್ಪಿಟ್ಲ್ ಮುಚ್ಚಿಸ್ಬೇಕು, ಸಾವನ್ನಪ್ಪಿನ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಇದು ನಮ್ಮ ಹೋರಾಟ. ನ್ಯಾಯನ ಇನ್ನು ಮುಂದೆ ಯಾರಿಗೋ ಈ ತರ ಆಗ್ಬಾರ್ದು. ಆಗಿರ್ತಕ್ಕಂಥ 3 ಗಂಡು ಮಕ್ಕಳಿದ್ದಾರೆ ಅಂಗವಿಕಲರು, ಅವ್ರಿಗೆ ನ್ಯಾಯ ಸಿಗ್ಬೇಕು. ಅವ್ರಿಗೆ ವಿದ್ಯಾಭ್ಯಾಸ ಆಗಲಿ ಏನಾಗಲಿ ಅವ್ರನ್ನ ಜೀವನಾಂಶ ಕಟ್ಕೊಳ್ಬೇಕು. ಈ ಹಾಸ್ಪಿಟ್ಲ್ ಮುಚ್ಚಬೇಕು. ಅಲ್ಲೇ ತನಕ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಇದನ್ನ ನಾವು ಖಂಡಿತ ಇಲ್ಲಿಗೆ ನಿಲ್ಲಿಸೋದಿಲ್ಲ. ಧನ್ಯವಾದಗಳು. ವಿಜಯ್ ಕುಮಾರ್, ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆ ರಾಜ್ಯ ಉಪಾಧ್ಯಕ್ಷರು. ನಮಸ್ಕಾರ.